ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸ್ ನೋಡಿ. ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ, ಹೆಲ್ಪ್ಫುಲ್ ಅನಿಸಿದ್ರೆ, ಅಥವಾ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ವಿತ್ ದ್ಯಾಟ್ ನೋಟ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ವಾಟ್ ಐ ಈಟ್ ಇನ್ ಅ ಡೇ. ನಿಮಗೆ ಗೊತ್ತಿರ್ಬೋದು, ನಾನು 100 ಡೇಸ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. 100 ಡೇಸ್ ಚಾಲೆಂಜ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು, ವಿಚ್ ಇಸ್ ಮೈ ವೆಯ್ಟ್ ಲಾಸ್ ಜರ್ನಿ ನಾನು ತೋರಿಸ್ತಾ ಇರ್ತೀನಿ. ಸೊ ಈ ಜರ್ನಿನಲ್ಲಿ ಏನಪ್ಪ ಅಂತ ಹೇಳಿದರೆ, ನಾನು ಆಲ್ರೆಡಿ ಇವತ್ತಿಗೆ 14+ kgsನ ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಈ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ಏನೇನು ತಿಂತಾ ಇದ್ದೆ ಅದೇ ಥರ ಇವಾಗಲೂ ತಿಂತಾ ಇದ್ದೀನಿ. ಸೊ ಎಲ್ಲ ಹೋಮ್ ಮೇಡ್ ಮನೆ ಊಟ ಇರುತ್ತೆ, ಅದೆಲ್ಲ ಯಾವ ಥರ ರೆಸಿಪೀಸ್ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ. ರೆಸಿಪೀಸ್ ಕಂಟೆಂಟ್ಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲೂ ಅಷ್ಟೇ ಕೆಲವೊಂದು ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ವೆಜಿಟೇರಿಯನ್ ರೆಸಿಪಿ ಮೇನ್ ಆಗಿ, ನೀವೆಲ್ಲ ವೆಜಿಟೇರಿಯನ್ ಅಂತ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಅದಲ್ಲದೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ವೆಜಿಟೇರಿಯನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ನನಗೆ ಇವತ್ತು ಶೂಟ್ ಕೂಡ ಇದೆ. ಸೊ ನನಗೆ ಶೂಟ್ಗೆ ಯಾವ ಥರ ರೆಡಿ ಆಗ್ತೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಇಷ್ಟೊಂದು ಜನ ಮೇಕಪ್ ರೂಟೀನ್ನ ಕೇಳ್ತಾ ಇದ್ರಿ. ಸೊ ಈ ಥರ ನಾನು ಮೇಕಪ್ ಲುಕ್ನ ಹೆಂಗೆ ಕ್ರಿಯೇಟ್ ಮಾಡಿದೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ನಾನು ವೆರಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತೀನಿ. ನಾನು ತುಂಬ ಚೆನ್ನಾಗಿ ಮೇಕಪ್ ಮಾಡೋಕ್ಕೂ ಏನು ಬರಲ್ಲ. ಸೊ ಇದೆಲ್ಲ ಒಂಥರ ಕಾಲೇಜ್ಗೆ ಅಥವಾ ಆಫೀಸ್ಗೆ, ಕಾಲೇಜಿಗೆ ಓವರ್ ಆಗ್ಬೋದೇನೋ, ಆಫೀಸ್ಗೆ, ಮದುವೆಗಳಿಗೆಲ್ಲ ಸಿಂಪಲಾಗಿ ಮೇಕಪ್ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಆ ಥರ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಮಿನಿಮಲ್ ಪ್ರಾಡಕ್ಟ್ಸೇ, ತುಂಬ ಏನು ಓವರ್ ಏನಿಲ್ಲ. ಸೊ ಆ ಥರ ಒಂದು ಪ್ರಾಡಕ್ಟ್ಸಲ್ಲಿ ನಾನು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತೀನಿ, ಅದನ್ನ ಕೂಡ ತೋರಿಸ್ತೀನಿ. ಆ್ಯಂಡ್ ಕೆಲವೊಂದು ಸ್ಕಿನ್ ಕೇರ್ ಹಾಗೆ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಕೂಡ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಡೆಫಿನೆಟಾಗಿ ಹುಡುಗಿರಿಗೆ ಮೇಕಪ್, ಸ್ಕಿನ್ ಕೇರ್ ಎಲ್ಲ ಇಷ್ಟ ಆಗೇ ಆಗುತ್ತೆ. ಸೊ ವಿತ್ ದ್ಯಾಟ್ ನೋಟ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನು ನನ್ನ ಮಾರ್ನಿಂಗ್ ರುಟೀನ್ನ ಮುಗಿಸ್ಕೊಂಡು, ನಾರ್ಮಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ವೀಡಿಯೋ ನೋಡಿದರೆ ನಾನು ಮಾರ್ನಿಂಗ್ ರುಟೀನ್ಗೆ ಏನೇನು ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅದೇ ಥರ ಮಾರ್ನಿಂಗ್ ರುಟೀನ್ನ ಮುಗಿಸ್ಕೊಂಡೆ. ಬಟ್ ಇವತ್ತೇನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗನೆ ತಲೆ ಸ್ನಾನ ಮಾಡಿಕೊಂಡು ನಾನು ಕಿಚನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಹೆಸ್ರು ಕಾಳು ಚೀಲ ಅಥವಾ ಹೆಸ್ರು ಕಾಳು ಉತ್ತಪ್ಪಂನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚಟ್ನಿ ಮತ್ತು ಸ್ವಲ್ಪ ಫ್ರೂಟ್ಸ್ ಕೊಡ್ತೀನಿ ಅವಿನಾಶ್ಗೆ. ಮಧ್ಯಾಹ್ನ ಬಂದುಬಿಟ್ಟು ಇವತ್ತು ನಾನು ಕಾಬೂಲ್ ಕಡಲೆಕಾಳು ಕರಿ, ನಾಟಿ ಸ್ಟೈಲ್ ಕಾಬೂಲ್ ಕಡಲೆಕಾಳು ಕರಿ ಮಾಡ್ತೀನಿ. ಇದು ಚೆನ್ನ ಮಸಾಲ ಥರ ಅಲ್ಲ. ಅದ್ರ ಜೊತೆಗೆ ಬೀನ್ಸ್ ಪಲ್ಯ ಮತ್ತು ಚಪಾತಿ ಅಥವಾ ರೊಟ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಕಡಿಮೆ ಇರೋದ್ರಿಂದ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಇವಾಗ ನಾವು ಫಸ್ಟು ನಾನು ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ನಂತರ ಇಲ್ಲಿ ಹೆಸ್ರು ಕಾಳು ಉತ್ತಪ್ಪ ಮಾಡೋದಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ 1 ಇಂಚಷ್ಟು ಶುಂಠಿ, ಅದ್ರ ಜೊತೆಗೆ 1 ಮೆಣಸಿನ್ಕಾಯಿ, ಅದ್ರ ಜೊತೆಗೆ ನೆನೆಸಿಟ್ಟಿರೋ ಅಂಥ ಹೆಸ್ರು ಕಾಳು, ಅಥವಾ ನಿಮ್ಮ ಮನೇಲಿ ಮೊಳಕೆ ಕಟ್ಟಿರೋ ಹೆಸ್ರು ಕಾಳಿದ್ರೆ ಅದನ್ನೂ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ನೆನೆಸಿಟ್ಟಿರೋ ಹೆಸ್ರು ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಬರೀ ಅವಿನಾಶಿಗೆ ಮಾತ್ರ ಬ್ರೇಕ್ಫಾಸ್ಟು. ನಾನು ಬ್ರೇಕ್ಫಾಸ್ಟ್ ತಿನ್ನಲ್ಲ, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ಮಧ್ಯಾಹ್ನ 1 ಗಂಟೆಗೆ ಡೈರೆಕ್ಟಾಗಿ ಊಟ ಮಾಡೋದು. ಸೊ ಈಗ ಇದನ್ನೆಲ್ಲದನ್ನು ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಬೇಕಾದರೆ ನೀವು ಉತ್ತಪ್ಪಂ ಥರ ಬೇಕಾದರೂ ಮಾಡ್ಕೋಬೋದು, ಅಥವಾ ದೋಸೆ ಥರ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಉತ್ತಪ್ಪಂ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಬಟ್ ಇದೊಂದು ಪ್ರೋಟೀನ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದು ನಾನು ಮಾಡ್ತಾ ಇರೋದು ಹೆಸ್ರು ಕಾಳು ಉತ್ತಪ್ಪಂ ಅಲಾಂಗ್ ವಿತ್ ಸ್ಟಫ್ಡ್ ಪನೀರ್ ಅಂತ ಹೇಳ್ಬೋದು. ಸೊ ಇದೊಂಥರ ಹೈ ಪ್ರೋಟೀನ್ ವರ್ಷನ್ ಆಫ್ ಬ್ರೇಕ್ಫಾಸ್ಟ್. ಇದನ್ನು ಒಂದು ತಿಂದರೆ ಸಾಕು, ಯಾವ ಪ್ರೋಟೀನು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹೆಲ್ದಿ ಕೂಡ. ಇದೆಲ್ಲದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಬಿಟ್ಟು ನಾವು ನೀಟಾಗಿ ಬ್ಲೆಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಬೇಕು. ಆ ಥರ ಪೇಸ್ಟ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಬ್ರೇಕ್ಫಾಸ್ಟನ್ನು ಸೈಡಿಗೆ ಎತ್ತಿಟ್ಕೊಬಿಟ್ಟು ಅದಕ್ಕಿಂತ ಏನೇನೋ ಹಾಕೋದಿದೆ, ಅದನ್ನ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ನಾನು ಬೀನ್ಸ್ ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೆಚ್ಚಿರೋ ಬೀನ್ಸ್ನ ಬಾಯ್ಲ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಬೀನ್ಸ್ ಪಲ್ಯದ ರೆಸಿಪಿ ಆಲ್ರೆಡಿ ಹಳೆ ವಿಡಿಯೋನಲ್ಲಿ ತೋರಿಸಿದ್ದೀನಿ, ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಈಗ ನಾನು ನಾಟಿ ಸ್ಟೈಲ್ ಕಾಬೂಲ್ ಕಡಲೆಕಾಳು ಕರಿ ಅಥವಾ ಚೆನ್ನ ಮಸಾಲ ಅಲ್ಲ, ಇದನ್ನ ನಾನು ಕಾಬೂಲ್ ಕಡಲೆಕಾಳು ಕರಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಕೂಡ ಒಂದು ಹೈ ಪ್ರೋಟೀನ್ ರೆಸಿಪಿ. ಕಾಬೂಲ್ ಕಡಲೆಕಾಳಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ವೆಜಿಟೇರಿಯನ್ಸ್ ಇರೋರಿಗೆ ಈ ಕಾಬೂಲ್ ಕಡಲೆಕಾಳು ಒಂದು ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು. ಸೊ ಫಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು, ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ 1 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಬೆಂದ ನಂತರ ನಾನು 1-1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಬೆಂದಾದಮೇಲೆ ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ
ಇಟ್ಕೊಂಡಿರುವಂಥ 2 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಬೇಯ್ಕೋಬೇಕು. ಈ ಟೊಮೊಟೊ ಎಲ್ಲ ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂಚೂರು ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಿಸ್ಕೋಬೇಕು. ಟೊಮೊಟೊ ಎಲ್ಲ ಬೆಂದ ನಂತರ ನಾನು ಇದಕ್ಕೆ ಕಾಬೂಲ್ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಕಾಬೂಲ್ ಕಡಲೆಕಾಳು ಮುಂಚೆನೇ ನೆನೆಸಿಟ್ಟಿರಬೇಕು. 1 ನೈಟ್ ನೆನೆಸಿಟ್ಟಿದ್ರೆ ಕಾಬೂಲ್ ಕಡಲೆಕಾಳು ಚೆನ್ನಾಗಾಗುತ್ತೆ. ಸೊ ಈ ಕಾಬೂಲ್ ಕಡಲೆಕಾಳನ್ನ ಸೇರಿಸ್ಕೊಂಡ ನಂತರ ಒಂಚೂರು ಫ್ರೈ ಮಾಡ್ಕೊಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಏನು ಉಪ್ಪು, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಏನು ಖಾರದ ಪುಡಿ ಹಾಕಿ ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊತಾ ಇದ್ದೀನಿ. ನಿಮ್ಮ ಮನೇಲಿ ಧನಿಯಾ ಪೌಡ್ರ್ ಇದ್ದರೆ ಧನಿಯಾ ಪೌಡ್ರ್ ಹಾಕೋಬೋದು. ನಮ್ಮನೆ ಸಾಂಬಾರು ಪೌಡ್ರು ಟೇಸ್ಟ್ ಇದಕ್ಕೆ ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸಾಂಬಾರು ಪೌಡ್ರ್ ಹಾಕೊತಿದ್ದೀನಿ. ನೀವು ಬೇಕಾದರೆ ಸೆಟ್ ಆದರೆ ಅದನ್ನ ಹಾಕೋಬೋದು ಅಥವಾ ಧನಿಯಾ ಪೌಡ್ರು ಕೂಡ ಹಾಕೋಬೋದು. ನಿಮಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಬಿಟ್ಟು ಇದೊಂದು ಪೇಸ್ಟ್ ಹಾಕ್ತಿದ್ದೀನಿ ನೋಡ್ಬೋದು. ಇದಕ್ಕೆ ನಾನು 1 ಸ್ಪೂನ್ ಕಾಯಿ ತುರಿ, 1 ಏಲಕ್ಕಿ, ಅರ್ಧ ಇಂಚಷ್ಟು ನಾನು ಚಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೊ ಈ ಜಾಗಕ್ಕೆ ಬೇಕಾದರೆ ನೀವು ಗೋಡಂಬಿನೂ ಬೇಕಾದರೆ ಹಾಕ್ಕೋಬೋದು. ಬಟ್ ನಾನು ನನ್ನ ಅಡುಗೆನಲ್ಲಿ ಫ್ಯಾಟ್ ಕಂಟೆಂಟ್ನ ಕಟ್ ಮಾಡ್ತಾ ಇರೋದ್ರಿಂದ ನಾನು ಗೋಡಂಬಿನ ಕಡಿಮೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕಾಯಿ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಹಾಗಾಗಿ ಇದು ಒಂಥರ ತಿಕ್ನೆಸ್ ಬರೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ತಿಕ್ನೆಸ್ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಇಲ್ಲಿ 1-2 ಲೋಟದಷ್ಟು ನೀರು ಇದ್ಬಿಟ್ಟು ಇದನ್ನು ನಾರ್ಮಲಾಗಿ ವಿಷಲ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ವಿಷಲ್ ಕೂಗಿಸ್ಕೋಬೇಕಷ್ಟೇ. ಒಂದು 5-6 ವಿಷಲ್ ಕೂಗಿಸ್ಕೊಳ್ಳಿ. ಕಾಬೂಲ್ ಕಡಲೆಕಾಳು ಜಾಸ್ತಿ ವಿಷಲ್ ಕೂಗಿಸಿದಷ್ಟು ಚೆನ್ನಾಗಾಗುತ್ತೆ. ಸೊ ಅಷ್ಟೇ, ಟೇಸ್ಟಿಯಾಗಿರುವಂತಹ ಕಾಬೂಲ್ ಕಡಲೆಕಾಳು ಕರಿ ರೆಡಿ ಆಗೋಗುತ್ತೆ. ನಂತರ ನಾನಿಲ್ಲಿ ಬೀನ್ಸ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಬೀನ್ಸ್ ಪಲ್ಯ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನ ಬೇಕಾದರೆ ನೀವು ನೋಡ್ಕೋಬೋದು. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವೀಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ನೆನೆಸ್ತಾ ಇದ್ದೀನಿ. ಅರ್ಧ ಕಪ್ ಅಕ್ಕಿಗೆ 1/4 ಕಪ್ಪಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ನಾನು ನಮ್ಮ ಕಡೆ ಬೆಲ್ದನ ಅಂತ ಕರಿತೀವಿ. ಇದು ಸ್ವೀಟ್ ಪೊಂಗಲ್ ಆ್ಯಕ್ಚುಲಿ. ನಮ್ಮ ಕಡೆ ಬೆಲ್ದನ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ನಾರ್ಮಲಾಗಿ ಅಕ್ಕಿಗೆ ಹೆಂಗೆ ನೀರು ಹಾಕಂತೀರ ಹಂಗೆ ನೀರು ಹಾಕ್ಬಿಟ್ಟು ಒಂದು ಚೂರು ಉಪ್ಪು ಹಾಕ್ಬಿಟ್ಟು ನಾರ್ಮಲಾಗಿ ಅಕ್ಕಿ ಅನ್ನ ಹೆಂಗೆ ಕೂಗಿಸ್ಕೊತೀರ ಹಾಗೆ ಕೂಗಿಸ್ಕೋಬೇಕು. ಬಟ್ ಕಡಲೆಬೇಳೆ ನೆನೆಸಿಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ನೆನೆಸ್ಕೊಳಕ್ಕಾಗಿಲ್ಲ, ಅದಕ್ಕೋಸ್ಕರ ಹಾಗೆ ನಾನು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸೊ ಇವಾಗ ಈ ಅನ್ನ ಬೇಯ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಕಡೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಆವಾಗಲೇ ಹೆಸರು ಕಾಳ್ದು ಉತ್ತಪ್ಪಂ ಏನು ಹೇಳಿದೆ ನೋಡಿ, ಅದಕ್ಕೆ ಇವಾಗ ನಾವು ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಬ್ಯಾಟರು. ಬನ್ನಿ. ಸೊ ನಾನು ನೋಡಿ ಹೀಗೆ ಯಾವಾಗಲೂ ನಾನು ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಕಡೆನೂ ಮಾಡ್ತಾ ಇರ್ತೀನಿ ಒಂದೊಂದು ಜೊತೆಗೆ. ಆ್ಯಕ್ಚುಲಿ ಯೂಟ್ಯೂಬ್ ವೀಡಿಯೋ ಅಥವಾ ಇನ್ಸ್ಟಾಗ್ರಾಮ್ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲನೂ ಒಟ್ಟೊಟ್ಟಿಗೆ 3 ಒಲೆ ಮೇಲೆ 3 ಇಟ್ಟು ಕೂಗಿಸ್ಕೋಬೋದು, ಅಂದರೆ ಮಾಡ್ಕೋಬೋದು. ಬಟ್ ಈ ಥರ ಏನು ಶೂಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದೊಂದೇ ತೋರಿಸ್ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ನಿಧಾನ ಆಗೋಗುತ್ತೆ ಅಡುಗೆ ಹೇಳ್ಬೇಕಂದ್ರೆ. ಆವಾಗಲೇ ನಾನು ಹೆಸ್ರು ಕಾಳ್ದು ಏನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದಕ್ಕೆ ನಾನು 1 ಸಣ್ಣಗೆ ಹೆಚ್ಕೊಂಡಿರುವಂಥ ಟೊಮೊಟೊ, ಅದ್ರ ಜೊತೆಗೆ 1 ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಆವಾಗಲೇ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲದನ್ನು ಸೇರಿಸ್ಕೊಂಡು ನಾನು ಇದನ್ನು ಬ್ಯಾಟರ್ನ ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡ್ಬೋದು ಬ್ಯಾಟರ್ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡಿಕೊಂಡ್ರೂ ನಡೆಯುತ್ತೆ, ಏನಾಗಲ್ಲ, ಚೆನ್ನಾಗೇ ಬೇಯ್ಕೊಳ್ಳುತ್ತೆ. ಸೊ ಅದಾದ ನಂತರ ನಾನಿಲ್ಲಿ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮತ್ತು ಬೆಲ್ದನ ಏನು ಮಾಡ್ತಿದ್ದೆ ನೋಡಿ, ಅದು ಬೆಲ್ದನ ಕುಕ್ಕರ್ದು ವಿಷಲ್ ಓಪನ್ ಮಾಡಿದ್ದೀನಿ. ಸೈಡಲ್ಲಿ ಬೆಲ್ದನಕ್ಕೆ ಇವಾಗ ಬೆಲ್ಲ ಕಾಯಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಚಟ್ನಿಗೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡೋದಕ್ಕೆ ಕಾಯಿ ಕಡಲೆಬೇಳೆ ಹಾಕ್ಬಿಟ್ಟು. ಇನ್ನೊಂದು ದಿನ ನಾನು ಈ ಚಟ್ನಿ ರೆಸಿಪಿ ಬೇಕು ಅಂದರೆ ಕೇಳಿ, ಇನ್ನೊಂದು ದಿನ ತೋರಿಸ್ಕೊಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಈ ಬೆಲ್ದನ ಮಾಡೋಣ ಬನ್ನಿ. ಈ ಬೆಲ್ದನಕ್ಕೆ ಇವಾಗ ಏನಪ್ಪ ಅಂತ ಹೇಳಿದ್ರೆ, ಒಂದು ಪಾತ್ರೆಯಲ್ಲಿ ನಾನು 1 ಲೋಟ ಆಗೋಷ್ಟು ನೀರು ಉಯ್ಕೊತಾ ಇದ್ದೀನಿ. ಸೊ ಇದು ಬೆಲ್ದನನ ನಮ್ಮಮ್ಮ ಯೂಶಲಿ ನಮ್ಮನೆ ಕಡೆ ವಾರ ಅಂತ ಮಾಡ್ತಾರೆ, ಮಂಗಳವಾರ ಮತ್ತು ಸಾಟರ್ಡೆ ಅಂದರೆ ಶನಿವಾರ. ಆವಾಗ ನಮ್ಮಮ್ಮ ಏನಾದರೂ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಬೆಲ್ದನ ಮಾಡೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಈ ಒಂದು ನೀರು ಕಾಯಿಸ್ಕೊಳ್ತಾ ಇರೋವಂಥ ನೀರಿಗೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಪುಡಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಬೆಲ್ಲ ಇದ್ದರೆ ಅದನ್ನ ಹಾಕ್ಕೋಬೋದು. ಸೊ ಈ ಬೆಲ್ಲ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ, 1 ಕಪ್ಪಲ್ಲ, 1 ಕಪ್ಗಿಂತ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ. ನಮ್ಮನೇಲಿ ಬೆಲ್ಲ ಜಾಸ್ತಿ ಇರಬಾರ್ದು ಸ್ವೀಟು ಅವಿನಾಶ್ಗೆ. ನಾನು ಆ್ಯಕ್ಚುಲಿ ಬೆಲ್ಲನ ಏನು ತಿನ್ನಲ್ಲ, ಅವಿನಾಶ್ ಮಾತ್ರನೇ ತಿನ್ನೋದು. ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೇಲಿ ಬರೋ ವೀಡಿಯೋಗ್ರಾಫರ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಸೊ ಇದು ಏಲಕ್ಕಿ ಹಾಕ್ಬಿಟ್ಟು ಈ ನೀರು ಸ್ವಲ್ಪ ಕಾಯಿಸ್ಬೇಕು. ಈ ನೀರು ಸ್ವಲ್ಪ ಕಾದ ನಂತರ ನಾನು ಆವಾಗಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅನ್ನ ಮತ್ತು ಏನು ಕಡಲೆಬೇಳೆ ಏನಿತ್ತು ಅದನ್ನ ಇದ್ರೊಳಗೆ ಹಾಕ್ಬಿಟ್ಟು ಸೇರಿಸ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಆ ನೀರು
ನಂತರ ಇದಕ್ಕೆ ಕಾಯಿ ತುರಿ ಹಾಕಬೇಕು. ನೀವು ಕಾಯಿ ತುರಿ ಎಷ್ಟು ಹಾಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ನಾನೊಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈ ಕಾಯಿ ತುರಿ ಹಾಕಿದ ನಂತರ ನಿಧಾನಕ್ಕೆ ನೀಟಾಗಿ ಹಿಂಗೋಗೋವರೆಗೂ ಅನ್ನ ಬೇಯಿಸಿದ ನಂತರ ಇಳಿಸ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುವಂತಹ ಬೆಲ್ದನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿ, ಸಿಂಪಲ್, ಒಂಥರ ಚೆನ್ನಾಗಿರುವಂಥ ಒಂದು ಫುಡ್ ರೆಡಿಯಾಗಿ ಹೋಗ್ಬಿಡುತ್ತೆ. ನಂತರ ನಾವು ಬ್ರೇಕ್ಫಾಸ್ಟಿಗೆ ಹೆಸರುಕಾಳು ಉತ್ತಪ್ಪ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ. ಆ ಬ್ಯಾಟರಿಂದ ಇಲ್ಲಿ ಸ್ವಲ್ಪ ದೋಸೆ ಥರ ಹಾಕೋಬೇಕು, ಒಂಥರ ಸೆಟ್ ದೋಸೆ ಥರ ಹಾಕೋಬೇಕು. ಇದು ಮಸಾಲೆ ದೋಸೆ ಥರ ಎಲ್ಲ ಹಾಕೊಳ್ಳೋಕ್ಕಾಗಲ್ಲ, ಕಿತ್ತೋಗುತ್ತೆ. ಸ್ವಲ್ಪ ದಪ್ಪನೇ ಬರುತ್ತೆ, ತೆಳ್ಳಗೇನು ಬರಲ್ಲ. ಆದ್ರೂ ಸಣ್ಣ ಒಂದು ಸ್ವಲ್ಪ ಮೀಡಿಯಮ್ ಉರಿ ಮಾಡಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು. ಹಾಗಾದರೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಹಸಿ ಹಸಿ ಆಗಿಬಿಡುತ್ತೆ ನೀವು ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ. ಸೊ ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಪನ್ನೀರ್ ಹಾಕ್ತಾಯಿದ್ದೀನಿ. ಸೊ ನಮ್ಮನೇಲಿ ಇವತ್ತು ಬರೀ ವೆಜಿಟೇರಿಯನ್ ಅಡುಗೆ ಮಾಡ್ತಾ ಇರೋದ್ರಿಂದ ಈ ಥರ ಪನ್ನೀರ್ ಹಾಕೋದ್ರಿಂದ ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ನಮಗೆ ಪ್ರೋಟೀನ್ ಕಂಟೆಂಟ್ ಹೈ ಸಿಗುತ್ತೆ, ಅಂದರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಸೊ ಈ ಪನ್ನೀರ್ನ ಹಾಕೊಂಬಿಟ್ಟು ಎರಡು ಕಡೆ ನಾರ್ಮಲಾಗಿ ದೋಸೆ ಹೇಗೆ ಬೇಯಿಸ್ಕೊತೀವಿ ನೋಡಿ ಆ ಥರ ಬೇಯಿಸ್ಕೊಂಡ್ರೆ ಆಗೋಯ್ತು. ತುಂಬಾ ಟೇಸ್ಟಿಯಾಗಿ ಹೆಸ್ರು ಕಾಳು ಉತ್ತಪ್ಪಂ ರೆಡಿಯಾಗಿ ಹೋಗ್ಬಿಡುತ್ತೆ. ಅಥವಾ ಏನಂತ ಹೆಸರಿಡೋದು ನೀವೇ ಕರ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಹೆಸ್ರು ಕಾಳು ಪನ್ನೀರ್ ಹಾಕಿರುವಂಥ ಪನ್ನೀರ್ ಸ್ಟಫ್ಡ್ ಹೆಸ್ರು ಕಾಳು ಉತ್ತಪ್ಪಂ ಅಂತ ಕರೀರಿ, ಅದು ರೆಡಿಯಾಗಿ ಹೋಗ್ಬಿಡುತ್ತೆ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು, ನಾನು ಅವಿನಾಶಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಹೆಸ್ರು ಕಾಳು ಪನ್ನೀರ್ ಸ್ಟಫ್ಡ್ ಹೆಸ್ರು ಕಾಳು ಉತ್ತಪ್ಪಂ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ, ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಕೂಡ ಕೊಟ್ಟೆ. ಆ ಡ್ರ್ಯಾಗನ್ ಫ್ರೂಟು ಫೈಬರ್ ಇರುತ್ತೆ, ಹಾಗೆ ಈ ಉತ್ತಪ್ಪಮಿಂದ ಒಳ್ಳೆ ಹೈ ಪ್ರೋಟೀನ್ ಸಿಗುತ್ತೆ, ಚಟ್ನಿ ಟೇಸ್ಟಿಗಿರುತ್ತೆ. ಸೊ ಅವಿನಾಶಿಗೂ ಕೂಡ ಟೇಸ್ಟ್ ತುಂಬಾ ಇಷ್ಟ ಆಯಿತು. ನಂತರ ನಾನು ಕೂಡ ದೇವ್ರದ್ದು ಪೂಜೆ ಸಾಮಗ್ರಿಗಳು ಏನಿತ್ತು ಅದನ್ನೆಲ್ಲ ಬೆಳ್ಕೊಂಡು ನಾನು ಕೂಡ ದೇವ್ರ ಪೂಜೆ ಮಾಡಿದೆ. ಸೊ ನಮ್ಮ ಮನೆ ದೇವ್ರ ಮನೇನೂ ಏನು ಜೋರಾಗಿ ಏನು ಇಟ್ಕೊಂಡಿಲ್ಲ, ನಾವು ಇರೋರು ಇಬ್ಬರೇ ಸಿಂಪಲಾಗಿ ಇಟ್ಕೊಂಡಿದ್ದೀವಿ ಅಷ್ಟೇ. ಸೊ ಅದಾದ ನಂತರ ಅವಿನಾಶ್ಗೆ ನಾನಿಲ್ಲಿ ಮಂಗಳಾರತಿ ಕೊಡ್ತಾ ಇದ್ದೆ. ಫಸ್ಟು ನನಗೆ ತೊಗೊಳಿಸ್ಬಿಟ್ಟು ಮಂಗಳಾರತಿನ ಆಮೇಲೆ ಅವ್ರು ತೊಗೊತಾರೆ ಯಾವಾಗಲೂ ಅಷ್ಟೇ. ಹಾಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಅಂತ ಆ ಥರ ಹೊಡೆದೆ. ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ಇವಾಗ ನಾನು ಏನಪ್ಪ ಅಂತ ಹೇಳಿದರೆ ನೈಕಾದಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಯೂಶ್ವಲಿ ನೀವು ನನಗೆ ಸ್ಕಿನ್ ಕೇರ್ ಹಾಗೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿ ಅಂತ ಕೇಳ್ತಾ ಇರ್ತೀರ, ನನ್ನ ಮೇಕಪ್ ರುಟೀನ್ ಎಲ್ಲ. ಸೊ ಆ ಎಷ್ಟೊಂದು ನನ್ನ ಸ್ಕಿನ್ ಕೇರ್ ಆಗಲಿ ಮೇಕಪ್ಪಲ್ಲಾಗಲಿ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕೂಡ, ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದ್ರ ರಿವ್ಯೂನು ಕೂಡ ತೋರಿಸ್ತೀನಿ ನಿಮಗೆ. ನೈಕಾದಿಂದ ತರಿಸ್ಕೊಂಡಿರೋದು, ನಾನೇ ತರಿಸ್ಕೊಂಡಿರೋದು, ಸ್ಪಾನ್ಸರ್ಡ್ ಅಲ್ಲ. ಐ ಪೇಯ್ಡ್ ಅರೌಂಡ್ ಒಂದು 8,000 ರೂಪಾಯಿನೂ ಪೇ ಮಾಡಿದ್ದೀನಿ ಅನಿಸುತ್ತೆ, ನಾಟ್ ಶೋರ್. ಸೊ ಎಲ್ಲ ಒಟ್ಟೊಟ್ಟಿಗೆ ಅಂದರೆ ಸಪ್ರೇಟಾಗಿ ತರಿಸ್ಕೊಂಡಿದ್ದೀನಿ, ಒಟ್ಟೊಟ್ಟಿಗೆ ತರಿಸ್ಕೊಂಡಿಲ್ಲ. ಸೊ ಬನ್ನಿ ತೋರಿಸ್ತೀನಿ ಯಾವ್ಯಾವುದು ಏನೇನು ಅಂತ ಹೇಳ್ಬಿಟ್ಟು. ಈ ವಿಡಿಯೋನ ನಾನು ಸಂಜೆ ಶೂಟ್ ಮಾಡಿರೋದು, ಬಟ್ ನಾನು ನೆಕ್ಸ್ಟು ಮೇಕಪ್ ಹಾಕೊಳ್ಳೋನ್ನೆಲ್ಲ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ಸ್ನ ಮುಂಚೆನೇ ತೋರಿಸ್ತಾ ಇದ್ದೀನಿ. ನಾನು ಫಸ್ಟು ಐಟಮ್ ಬಂದುಬಿಟ್ಟು ಈ ಮಿನಿಮಲಿಸ್ಟು ವಿಟಮಿನ್ ಸಿ ಸೀರಮ್ ನಾನು ಈ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅವಿನಾಶ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ನಾನೊಂದು ಮಾಯ್ಶ್ಚರೈಸರ್ ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಕೆಲೆಂಡ್ಯುಲಾ ಎಸೆನ್ಷಿಯಲ್ಸ್ ಅಂತ ಹೇಳ್ಬಿಟ್ಟು, ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನಾನು ಪ್ರೊನೌನ್ಸ್ ಮಾಡಿರೋದು ಕರೆಕ್ಟಾಗಿ ಮಾಡಿಲ್ಲ ಅನಿಸುತ್ತೆ. ಸೊ ಇದು ಕೂಡ ನನಗೆ ಮಾಯ್ಶ್ಚರೈಸರ್ ತುಂಬಾ ಇಷ್ಟ ಆಗಿದೆ. ನಾನು ಇದು ಪ್ರಾಡಕ್ಟ್ಸ್ನ ತರಿಸ್ಕೊಂಡು ಆಲ್ಮೋಸ್ಟ್ ಒಂದು 1 ವೀಕ್ ಟು 15 ಡೇಸ್ ಆಯಿತು ಅನಿಸುತ್ತೆ. ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಪ್ರಾಡಕ್ಟ್ ಕೂಡ ನಂಗೆ ತುಂಬಾ ಇಷ್ಟ ಆಗಿದೆ. ಇದಾದ ನಂತರ ನಾನು ಇದು ಇನಿಸ್ಪ್ರಿ ಇದು ಮಾಸ್ಕ್, ಕ್ಲೇ ಮಾಸ್ಕ್ ಥರ ಬರುತ್ತೆ, ಪೋರ್ ಕ್ಲೇ ಮಾಸ್ಕ್ ಅಂತ ಹೇಳ್ಬಿಟ್ಟು. ಇದು ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದರು, ಅವ್ರ ಸಜೆಷನ್ ಮೇರೆಗೆ ತೆಗೆಸ್ಕೊಂಡಿದ್ದೆ. ನಾನು ಇದು ಆಲ್ರೆಡಿ 2 ಸರಿ ಯೂಸ್ ಮಾಡಿದ್ದೀನಿ. ನನಗೆ ಇದ್ರ ಔಟ್ಪುಟ್ ತುಂಬಾ ಇಷ್ಟ ಆಯಿತು. ಕ್ಲೇ ಮಾಸ್ಕ್ ಅಂದರೆ ಒಂಥರ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಾವು ಕರ್ರೋಗಿರೋರು ಬೆಳ್ಳಗಾಗ್ಬಿಡ್ತೀವಿ, ಪಿಂಪಲ್ಸ್ ಇರೋದೆಲ್ಲ ಹೋಗ್ಬಿಡುತ್ತೆ, ಫುಲ್ಲು ಮಾರ್ಕ್ಸ್ ಎಲ್ಲ ಅಂತ ಏನಿಲ್ಲ, ಜಸ್ಟು ಸ್ಕಿನ್ ಕ್ಲಿಯರ್ ಆಗುತ್ತೆ ಅಷ್ಟೇ. ನಂತರ ನಾನಿಲ್ಲಿ ಲೆನೇಜ್ದು ಒಂದು ಲಿಪ್ ಸ್ಲೀಪಿಂಗ್ ಮಾಸ್ಕ್ ಅಂತ ಹೇಳಿಬಿಟ್ಟು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು. ನಾನು ಮಧ್ಯದಲ್ಲಿ ಬೇರೆ ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೆ, ಅದು ನಂಗೆ ಚೂರು ಸೆಟ್ ಆಗಿರಲಿಲ್ಲ. ನನಗೆ ಇದು ಮಾತ್ರ ನನ್ನ ಫೇವ್ರೆಟ್. ಸ್ವಲ್ಪ ಕಾಸ್ಟ್ಲಿ, ಬಟ್ ಸ್ಟಿಲ್ ನನಗೆ ಇದು ವರ್ಕ್ ತುಂಬ ಚೆನ್ನಾಗಿ ಮಾಡುತ್ತೆ, ಅದಕ್ಕೋಸ್ಕರ ಅಂತ. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ಕೆ ಬೈ ಕಟ್ರೀನಾ ಅಂತ ಹೇಳ್ಬಿಟ್ಟು, ಕಟ್ರೀನಾ ಕೈಫ್ದು ಬ್ರ್ಯಾಂಡ್ ಇದೆಯಲ್ಲ, ಆ ಬ್ರ್ಯಾಂಡ್ದು ನಾನಿದು ಮೇಕಪ್ ಐ ಪ್ಯಾಲೆಟ್ ತರಿಸ್ಕೊಂಡಿರೋದು. ಸೊ ನಾನು ಯೂಶಲಿ ಐ ಪ್ಯಾಲೆಟ್ ಎಲ್ಲ ತುಂಬಾ ಏನಂತಾರೆ ಎಕ್ಸ್ಪೆರಿಮೆಂಟ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಲೈಟಾಗಿರುವಂಥ ಪ್ಯಾಲೆಟ್ಸ್ನೇ ತರಿಸ್ಕೊಳ್ಳೋದು. ತುಂಬಾ ಜಾಸ್ತಿ ಕಲರ್ಫುಲ್ ಆಗಿರೋದನ್ನೆಲ್ಲ ನಾನು ಯೂಸ್ ಮಾಡಲ್ಲ. ಸೊ ನನಗೋಸ್ಕರ ಅಂತ ಇದು ನಾನು ಸಿಂಪಲ್ಲಾಗಿ ಮ್ಯಾಚ್ ಆಗುತ್ತೆ ಅಂತೇಳಿ ತರಿಸ್ಕೊಂಡಿದ್ದೀನಿ. ಇದ್ರದ್ದು ಪಿಗ್ಮೆಂಟೇಷನ್ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಅದು ಅಲ್ಲದೆ ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಾನಿಲ್ಲಿ
ಪ್ಯಾಕ್ ಕಾಸ್ಮೆಟಿಕ್ಸ್ದು ಇದು ಐಬ್ರೋದು ಡಿಫೈನರ್ ಇದೆ ನೋಡಿ, ಇದನ್ನು ತರಿಸ್ಕೊಂಡಿದ್ದೀನಿ. ನನಗೆ ಇದು ಕೂಡ ತುಂಬಾ ಇಷ್ಟ ಆಯಿತು. ಇದರಲ್ಲೇ ಒಂದು ಬ್ರಷ್ ಕೂಡ ಬಂದಿರುತ್ತೆ, ಅದ್ರ ಜೊತೆಗೆ 4 ಥರ ಡಿಫ್ರೆಂಟ್ ಶೇಡ್ಸ್ ಬಂದಿರುತ್ತೆ, ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜಾಸ್ತಿ ಈ ರೈಟ್ ಸೈಡಿಂದ 2ನೇ ಶೇಡ್ನ ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಇದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದಾದ ನಂತರ ನಾನು ಮೇಬಿಲಿಂದು ಮಸ್ಕರ ತರಿಸ್ಕೊಂಡಿದ್ದೀನಿ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನಾನು ತುಂಬ ವರ್ಷಗಳಿಂದ ಯೆಲ್ಲೋ ಕಲರ್ದೊಂದು ಬರುತ್ತೆ ನೋಡಿ, ಅದನ್ನ ಯೂಸ್ ಮಾಡ್ತಾ ಇದ್ದೆ. ಇದು ಮೇಬಿಲಿಂದು ಸ್ಕೈ ಹೈ ಮಸ್ಕರ ತರಿಸ್ಕೊಂಡಿದ್ದೀನಿ ಈ ಸರಿ. ಇದು ಕೂಡ ನಂಗೆ ಚೆನ್ನಾಗಿ ಅನ್ನಿಸ್ತು. ನಂಗೆ ಯೂಶ್ವಲಿ ಏನು ಲೆಂತ್ಗಿಂತ ವಾಲ್ಯೂಮಿನೈಸಿಂಗ್ ಮಸ್ಕರ ತುಂಬ ಇಷ್ಟ ಆಗುತ್ತೆ. ಇದು ಕೂಡ ವಾಲ್ಯೂಮಿನೈಸಿಂಗ್, ಸ್ವಲ್ಪ ಲೆಂತ್ ಕೂಡ ಕೊಡುತ್ತೆ, ಅಂದರೆ ತುಂಬ ಜಾಸ್ತಿ ಏನು ಕೊಡಲ್ಲ, ಬಟ್ ಚೆನ್ನಾಗಿದೆ ಇದು ಕೂಡ ಮಸ್ಕರ. ಅದಾದ ನಂತರ ಇದು ಕೂಡ ಕೆ.ಬೈ ಕಟ್ರಿನಾ ಬ್ರ್ಯಾಂಡ್ದೆ. ಇದು ಏನು ಬ್ಲಷ್, ನಾನು ಇದು ಕ್ರೀಮ್ ಬ್ಲಷ್ ತರಿಸ್ಕೊಂಡಿದ್ದೆ. ನಾನು ಯೂಶ್ವಲಿ ಯಾವಾಗ್ಲೂ ಪೌಡರ್ ಬ್ಲಷ್ನೇ ಯೂಸ್ ಮಾಡ್ತೀನಿ, ಬಟ್ ಈ ಟೈಮು ಕ್ರೀಮ್ ಬ್ಲಷ್ ತರಿಸ್ಕೊಂಡಿದ್ದೆ. ಇದು ಕೂಡ ನನಗೆ ಚೆನ್ನಾಗಿ ಅನ್ನಿಸ್ತು. ಒಂಥರ ಕಲರು ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೀವು ಯಾರಾದರೂ ನನ್ನ ಥರ ಏನು ಸ್ಕಿನ್ ಟೋನ್ ಇದ್ದರೆ ಇದನ್ನು ತರಿಸ್ಕೊಳ್ಳಿ, ಡೆಫಿನೆಟಾಗಿ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಅದಾದ ನಂತರ ನಾನು ರೀಸೆಂಟಾಗಿ ಈಬಾ ಕಾಸ್ಮೆಟಿಕ್ಸಿಂದ ಈ ಲಿಪ್ಸ್ಟಿಕ್ಸ್ನ ತರಿಸ್ಕೊಂಡಿದ್ದೆ. ಬಿಲೀವ್ ಇಟ್ ಆರ್ ನಾಟ್, ಇದು ತರಿಸ್ಕೊಂಡಾಗಿಂದ ಇದೇ ಬ್ರ್ಯಾಂಡ್ದು ಲಿಪ್ಸ್ಟಿಕ್ಸ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ, ಇವೇ ಲಿಪ್ಸ್ಟಿಕ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು 3 ಲಿಪ್ಸ್ಟಿಕ್ ತರಿಸ್ಕೊಂಡಿದ್ದೆ. ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನು ಒಂದ್ಸರಿ ಸ್ವ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಅದು ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಇದು ಇವೆಲ್ಲದೂ ನ್ಯೂಡ್ ಶೇಡೇ ಬರುತ್ತೆ ಲಿಪ್ಸ್ಟಿಕ್ಸು. ನನಗಂತೂ ಈ ಥರ ಲೈಟಾಗಿರಬೇಕು, ಮತ್ತು ಏನಂತಾರೆ ಸಿಂಪಲ್ ಆಗಿರಬೇಕು, ತುಂಬ ಜಾಸ್ತಿ ಓವರ್ ಆಗ್ದಲೇ ಇರೋದು ಲಿಪ್ಸ್ಟಿಕ್ಸ್ ಯೂಶ್ವಲಿ ಇಷ್ಟ ಆಗುತ್ತೆ. ಓವರ್ ಅಂದರೆ ಏನು ಗೊತ್ತಾ, ಅದು ಕೆಲವೊಂದು ಸರಿ ತುಂಬ ಚೆನ್ನಾಗಿ ಮಾಡಬೇಕು, ಮೇಕಪ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಆವಾಗ ಬ್ಲಡ್ ರೆಡ್ಡು ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಅಥವಾ ಅದಿಲ್ಲ ಅಂದರೆ ನಾರ್ಮಲಾಗೆಲ್ಲ ಸಿಂಪಲಾಗಿ ಹೋಗಬೇಕು, ಮೇಕಪ್ ಮಾಡ್ಕೋಬೇಕು ಅಂದರೆ ಈ ಥರ ನ್ಯೂಡ್ ಶೇಡ್ಸು ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಅಂತ ನಾನು ಈ ಥರ ನ್ಯೂಡ್ ಶೇಡ್ಸ್ ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ಮುಗಿದ ನಂತರ ನಾನು ನಿಮಗೆ ಈ ಒಂದು ಚಾಪಿಂಗ್ ಬೋರ್ಡ್ನ ತೋರಿಸ್ಬೇಕಂತಿದ್ದೆ. ಲುಕ್ ಅಟ್ ಮೈ ಚಾಪಿಂಗ್ ಬೋರ್ಡ್, ಎಷ್ಟು ಕ್ಯೂಟಾಗಿದೆ, ಹಾರ್ಟ್ ಶೇಪ್ ಚಾಪಿಂಗ್ ಬೋರ್ಡು. ನಾನಂತೂ ಇದನ್ನ ಅಮೆಝಾನಲ್ಲಿ ನೋಡ್ತಿದ್ದಂಗೆ ತೊಗೊಳ್ಳೇಬೇಕು ಅಂತ ತೊಗೊಂಡೆ. ನನಗೆ ಏನೋ ಒಂಥರ ತುಂಬಾ ಇಷ್ಟ ಆಯಿತು ಈ ಹಾರ್ಟ್ ಶೇಪ್ ಚಾಪಿಂಗ್ ಬೋರ್ಡ್. ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ಇದು ಟೀ ಗ್ಲಾಸಸ್ ಬರುತ್ತಲ್ಲ ಆ ಥರ, ಅಥವಾ ಟೀಗೆ ಕಾಫಿಗೆ ನೀವೇನಕ್ಕಾದರೂ ಯೂಸ್ ಮಾಡ್ಕೋಬೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಗ್ಲಾಸ್ ಈ ಥರದ್ದು 2 ಗ್ಲಾಸ್ ಬರುತ್ತೆ ಆಯಿತಾ, ಅದ್ರ ಜೊತೆಗೆ ಸ್ಟ್ರಾಸು ಬರುತ್ತೆ, ಮೇಲ್ಗಡೆ ವುಡನ್ ಲಿಡ್ಡು ಬರುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಒಂಥರ ಕ್ಯೂಟಾಗಿ ಅನಿಸುತ್ತೆ. ನನ್ನ ಒಂದು ಮೇಕಪ್ ರುಟೀನು ತುಂಬಾ ಸಿಂಪಲ್ ಆಗಿರುತ್ತೆ. ನನಗೆ ಕಲರ್ ಕರೆಕ್ಟರ್ ಎಲ್ಲ ಯೂಸ್ ಮಾಡಿ ಅಷ್ಟೊಂದು ಚೆನ್ನಾಗಿ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ. ಬಟ್ ನಾನು ಯಾವಾಗ್ಲೂ ಇದೇ ಥರ ಮೇಕಪ್ಪೇ ಮಾಡ್ಕೊಳ್ಳೋದು, ಮದುವೆಗೆ ಹೋಗಲಿ ಎಲ್ಲಿಗೆ ಹೋಗಲಿ ಈ ಥರ ಸಿಂಪಲ್ಲಾಗೆ ಮೇಕಪ್ ಮಾಡ್ಕೊತೀನಿ. ನನಗೆ ಏನಾದರೂ ಶೂಟ್ಸ್ ಇದ್ರೂ ಸಮೇತ ನನಗೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ. ನಾನು ಮೇಕಪ್ ಆರ್ಟಿಸ್ಟ್ಗಳ ಥರ ಮೇಕಪ್ ಮಾಡ್ತೀನಿ ಅಂತ ದೇವರಾಣೆ ಹೇಳಲ್ಲ. ಐ ಆಮ್ ಆಲ್ಸೋ ಬಿಗಿನರ್ ಇನ್ ಮೇಕಪ್, ಬಟ್ ನನಗೆ ಬರೋ ಮೇಕಪ್ ಅಲ್ಲಿ ನಾನು ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗೋ ಥರ, ನನಗೆ ಸೂಟ್ ಆಗೋ ಥರ ಚೆನ್ನಾಗೇ ಮಾಡ್ಕೊತೀನಿ. ಸೊ ಫಸ್ಟಿಲಿ ನಾನು ನಿಕ್ಸ್ದು ಫೌಂಡೇಶನ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಪರ್ಫೆಕ್ಟಾಗಿ ನೇಮ್ಸ್ ಎಲ್ಲ ನಾನು ಕರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ಕೊಟ್ಟು ಅಲ್ಲೋಗಿ ಚೆಕ್ ಮಾಡ್ಕೋಬೋದು. ಈ ಥರ ನಾನು ಬ್ಲೆಂಡರ್ ಯೂಸ್ ಮಾಡಿಕೊಂಡು ಈ ಒಂದು ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನನಗೆ ಬ್ರಷ್ಗಿಂತ ಬ್ಲೆಂಡರಲ್ಲಿ ನನಗೆ ಈ ಫೌಂಡೇಶನ್ ಬ್ಲೆಂಡ್ ಮಾಡೋದು ನಂಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಅಂತ ನಾನು ಇಲ್ಲಿ ಫೌಂಡೇಶನ್ ಹಾಕೊಂಡ ನಂತರ ಈ ಮೇಬಿಲಿಂದು ಏಜ್ ರಿವೈಂಡ್ ಕನ್ಸಿಲರ್ ಬರುತ್ತೆ ನೋಡಿ, ಇದನ್ನು ನಾನು ನಾರ್ಮಲ್ ಆಗಿ ನನಗೆ ಜಾಸ್ತಿ ಪಿಂಪಲ್ ಸ್ಪಾಟ್ಸ್ ಎಲ್ಲ ಇದೆ ಅದಕ್ಕೆ, ಮತ್ತು ನನಗೇನು ಏನಂತಾರೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಏನಿಲ್ಲ ನನಗೇನು ಅಷ್ಟು. ಸೊ ನಾನು ಈ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತಲ್ಲ ಅದಕ್ಕೊಂಚೂರು ಹಚ್ಕೊತೀನಿ ಅಷ್ಟೇ. ಅದನ್ನೆಲ್ಲ ನೀಟಾಗಿ ಕನ್ಸಿಲರ್ ಹಚ್ಕೊಂಬಿಟ್ಟು ಬ್ಲೆಂಡ್ ಮಾಡ್ಕೊತೀನಿ. ಬ್ಲೆಂಡ್ ಮಾಡ್ಕೊಂಡು ನಂತರ ಸೊ ಆವಾಗಲೇ ತೋರಿಸ್ದಂಗೆ ಈ ಕೆ.ಬೈ ಕಟ್ರಿನಾದು ಈ ಐ ಪ್ಯಾಲೆಟ್ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಹಚ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಬ್ರೌನ್ ಕಲರ್ ಥರ ಶೇಡ್ ಇದೆ ಸ್ವಲ್ಪ, ಅದು ಸ್ವಲ್ಪ ಸಿಂಪಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಬ್ರಷ್ ಎಲ್ಲ ಏನು ಯೂಸ್ ಮಾಡಲ್ಲ, ಕೈಯಲ್ಲೇ ಹಚ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ನಂತರ ನಾನಿಲ್ಲಿ ಆವಾಗಲೇ ತೋರಿಸ್ದಂಗೆ ಕೆ.ಬೈ ಕಟ್ರಿನಾ ಅದೇ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಆಯಿತಾ. ಸೊ ಅದನ್ನೇ ಸೇಮ್ ಸ್ವಲ್ಪ ತೊಗೊಂಬಿಟ್ಟು ಬ್ರಷ್ ಯೂಸ್ ಮಾಡಿಕೊಂಡು ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ ಅಷ್ಟೇ. ಸೊ ಆಮೇಲೆ ನಾನು ಇಲ್ಲಿ ಐಬ್ರೋಸ್ ಮಾಡ್ಕೊಳ್ಳೋದಕ್ಕೆ ಪ್ಯಾಕ್ ಕಾಸ್ಮೆಟಿಕ್ಸ್ದು ಐಬ್ರೋ ಡಿಫೈನರ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊತೀನಿ. ಸೊ ಸೇಮ್ ಅದರಲ್ಲೇ ಬಂದಿರೋ ಬ್ರಷಲ್ಲೇ ನಾನು ತೊಗೊಂಬಿಟ್ಟು ಇಲ್ಲಿ ನೋಡಿ 2ನೇ ಕಲರ್ ಇದೆ, ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾನು ಐಬ್ರೋಸ್ಗೆ ಮಾಡ್ಕೊತೀನಿ.
ಸೊ ಆಮೇಲೆ ನಾನು ಇದು ಐಲೈನರ್ ಬಂದು ಮೇಬಿಲಿಂದ ಒಂದು ಐಲೈನರ್ ಬರುತ್ತೆ, ಅದನ್ನ ಯೂಸ್ ಮಾಡ್ತೀನಿ. ಮತ್ತು ಇದು ಅದೇ ಮೇಬಿಲಿಂದ ಆವಾಗಲೇ ತೋರಿಸ್ದಂಗೆ ಸ್ಕೈ ಹೈ ಮಸ್ಕರ, ಇದನ್ನ ಎರಡನ್ನೂ ನಾನು ಕನ್ನಡಿಲಿ ನೋಡ್ಕೊಂಡು ಹಚ್ಕೊಂಡು ವಾಪಸ್ ಬರ್ತೀನಿ. ಸೊ ಆವಾಗಲೇ ನಾನು ಹೇಳ್ದಂಗೆ ನಾನು ಈಬಾ ಕಾಸ್ಮೆಟಿಕ್ದು ಲಿಪ್ಸ್ಟಿಕ್ಸ್ ಅಂತೂ ತುಂಬಾ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಫಾರ್ಮುಲಾಸ್ ನಂಗೆ ತುಂಬ ಇಷ್ಟ ಆಗಿದ್ದಾವೆ. ಸೊ ಇದನ್ನು ಲಿಪ್ಸ್ಟಿಕ್ ನಾನು ಹಚ್ಕೊಂಡ ನಂತರ ಇದು ನೋಡ್ಬೋದು ಎಷ್ಟು ನ್ಯೂಡ್ ಶೇಡ್, ಎಷ್ಟು ಚೆನ್ನಾಗಿ ಅನಿಸುತ್ತೆ ನನಗೆ. ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಮತ್ತು ಇಂಡಿಯನ್ ಸ್ಕಿನ್ ಟೋನ್ಗೆಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಸೊ ಇಷ್ಟೇ, ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನನ್ನ ಮೇಕಪ್ ಮುಗ್ದೋಯ್ತು. ನಾನು ತುಂಬಾ ಸಿಂಪಲ್ ಆ್ಯಂಡ್ ಏನು ಮಿನಿಮಲ್ ಆಗಿರ್ತೀನಿ ನನ್ನ ಮೇಕಪ್ಪು. ಸೊ ದಟ್ಸ್ ಇಟ್. ಮಧ್ಯಾಹ್ನ ಊಟಕ್ಕೆ ನಂಗೆ ಚಪಾತಿ ಮಾಡೋಕ್ಕಾಗಲಿಲ್ಲ, ಶೂಟ್ ಮುಗಿಯೋಷ್ಟರಲ್ಲಿ ಟೈಮ್ ಆಗೋಯಿತು. ಸ್ವಲ್ಪ ರೈಸು, ಸ್ವಲ್ಪ ಕಾಬೂಲ್ ಕಡಲೆಕಾಳು ಕರಿ, ಅದ್ರ ಜೊತೆಗೆ ನಾನು ಬೀನ್ಸ್ ಪಲ್ಯನ ಮಧ್ಯಾಹ್ನದ ಊಟಕ್ಕೆ ತಿಂದೆ. ನಂತರ ಮಧ್ಯಾಹ್ನದ ಊಟ ಆದ ನಂತರ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅವಿನಾಶ್ ಯೋಗರ್ಟ್ ಫ್ರೂಟ್ ಬೋಲ್ ಮಾಡಿಕೊಡು ಅಂತ ಹೇಳಿದ್ರು. ಇವಾಗ ಒಂಥರ ಒಬ್ಸೆಷನ್ ಆಗಿಬಿಟ್ಟೈತೆ ಅವಿನಾಶ್ಗೆ ಇದು ಯೋಗರ್ಟ್ ಫ್ರೂಟ್ ಬೋಲು ಸ್ನ್ಯಾಕ್ಸಿಗೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ಅಂದ್ಕೊಳ್ಳಿ. ಫ್ರೂಟ್ಸ್ ಜೊತೆ ಎಲ್ಲ ತಿನ್ಕೊಂಡ್ಬಿಡ್ತಾರೆ. ನಾನು ಇವಾಗ ಯೋಗರ್ಟ್ ಫ್ರೂಟ್ ಬೋಲ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನೀವು ಯೋಗರ್ಟ್ ಹಾಕೋಬೇಕು. ಯೋಗರ್ಟ್ ಹಾಕೊಂಡ್ರೇ ಚೆನ್ನಾಗಿರುತ್ತೆ ಮೊಸರುಗಿಂತ. ಯೋಗರ್ಟ್ ಸ್ವಲ್ಪ ಕಾಸ್ಟ್ಲಿ ಐ ನೋ, ಬಟ್ ಯೋಗರ್ಟ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಫ್ಲೇವರ್ಡ್ ಯೋಗರ್ಟ್ಸ್ನ ತೊಗೊತೀನಿ. ಯೂಶ್ವಲಿ ಫ್ಲೇವರ್ಡ್ ಯೋಗರ್ಟ್ಸಲ್ಲೆಲ್ಲ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಅನ್ಫ್ಲೇವರ್ಡ್ ಯೋಗರ್ಟ್ಸಲ್ಲಿ ಶುಗರೇ ಇರಲ್ಲ, ಆ್ಯಂಡ್ ಹೈ ಪ್ರೋಟೀನ್ ಕೂಡ. ಯೋಗರ್ಟ್ ತುಂಬಾ ಹೈ ಪ್ರೋಟೀನ್. ಅದಕ್ಕೋಸ್ಕರ ನಾನು ಈ ಥರ ವೆಜಿಟೇರಿಯನ್ ಇದ್ದಾಗ ಅಥವಾ ನಮ್ಗೆ ಯಾವಾಗಾದರೂ ತಿನ್ಬೇಕನ್ಸಿದ್ರೆ ಈ ಥರ ಯೋಗರ್ಟ್ ಬೌಲ್ ಮಾಡ್ಕೊತಾ ಇರ್ತೀನಿ. ಯೋಗರ್ಟ್ ಜೊತೆಗೆ ನಿಮಗೆ ಇಷ್ಟ ಬಂದಿರೋ ಫ್ರೂಟ್ ಟಾಪಿಂಗ್ಸ್ನ ಹಾಕೋಬೋದು. ನಾನಿಲ್ಲಿ ಇವತ್ತು ಇಲ್ಲಿ ನಾನು ಮ್ಯಾಂಗೋ ಚಾಪ್ ಮಾಡಿರೋಂಥ ಮಾವಿನ ಹಣ್ಣು, ಅದ್ರ ಜೊತೆಗೆ ಬ್ಲೂಬೆರೀಸು, ಅದ್ರ ಜೊತೆಗೆ ಚಿಕ್ಕು ಅಥವಾ ಸಪೋಟೊ, ಅದ್ರ ಜೊತೆಗೆ ನಾನು ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಹಾಕೊತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ನಟ್ಸು ಸೀಡ್ಸ್ ಹಾಕೋಬೋದು. ಅದ್ರ ಜೊತೆಗೆ ಮ್ಯೂಸ್ಲಿ ಹಾಕೊತಾ ಇದ್ದೀನಿ. ಮ್ಯೂಸ್ಲಿ ಅಂತ ಬರುತ್ತೆ ನೋಡಿ, ಅದನ್ನ ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಡೇಟ್ಸ್ ಪೌಡರ್, ನೀವು ಎಷ್ಟೊಂದು ಜನ ಕೇಳಿದ್ರಿ ಏನು ಪೌಡರ್ ಅದು ಅಂತ ಹೇಳ್ಬಿಟ್ಟು, ಡೇಟ್ಸ್ ಪೌಡರು, ಅದ್ರ ಜೊತೆಗೆ ತುರಿದಿರೋ ಅಂಥ ಕೊಬ್ಬರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಅಂತ ಸಿಗುತ್ತೆ, ಅದನ್ನ ಹಾಕೊತಾ ಇದ್ದೀನಿ. ಇದೆಲ್ಲ ಸೇರಿಸಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮಗಂತೂ ಇದೊಂಥರ ಸಖತ್ ಟೇಸ್ಟಿ ಅನಿಸುತ್ತೆ. ಸಕ್ಕರೆ ಬೆಲ್ಲ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಬಿಕಾಸ್ ಅದನ್ನ ಹಾಕಿದ್ರೂ ಈ ಹೆಲ್ದಿಯಾಗಿ ಮಾಡ್ಕೊಂಡಿದ್ದನ್ನ ಅನ್ಹೆಲ್ದಿ ಆಗೋಗ್ಬಿಡುತ್ತೆ. ಸೊ ಅದಾದ ನಂತರ ನಾನಿಲ್ಲಿ ನನಗೆ ಅಂತ ಹೇಳ್ಬಿಟ್ಟು ಫ್ರೂಟ್ ಬೋಲ್ ಮಾಡ್ಕೊತಾ ಇದ್ದೀನಿ. ಯೋಗರ್ಟ್ ಬೋಲ್ ಅವಿನಾಶಿಗೆ ಮಾಡಿಕೊಟ್ಟೆ. ಸೊ ಫ್ರೂಟ್ ಬೋಲ್ಗೆ ನಾನು ನಾರ್ಮಲಾಗಿ ಎಲ್ಲ ಫ್ರೂಟ್ಸ್ ಜೊತೆಗೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ಟು ಮತ್ತು ಮ್ಯೂಸ್ಲಿ, ಸ್ವಲ್ಪ ಏನು ಸೀಡ್ಸ್ ಇರ್ಬೋದು, ಎಲ್ಲನೂ ಸೇರಿಸ್ಕೊಂಡು ನಾನು ಹಾಕ್ಕೊಂಡು ತಿಂದೆ. ನಂತರ ಬೆಳಗ್ಗೆ ನನಗೆ ವರ್ಕೌಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಮಾಡೋದಕ್ಕೂ ಅಷ್ಟೇ. ನಮ್ಮ ಜಿಮ್ಮು ಇವತ್ತು ರಜೆ ಇರುತ್ತೆ, ಯುಗಾದಿ ಹಬ್ಬ ಆಗಿರೋದ್ರಿಂದ. ಸೊ ಅದಕ್ಕೆ ನಮ್ಮ ಟೆರೆಸ್ ಮೇಲೇ 1000 ಸ್ಕಿಪ್ಪಿಂಗ್ನ ಕಂಪ್ಲೀಟ್ ಮಾಡ್ಕೊಬಿಟ್ಟು ಅದ್ರ ಜೊತೆಗೆ ಟೆರೆಸ್ ಮೇಲೆ ವಾಕ್ ಮಾಡಿದೆ ಅಷ್ಟೇ. ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಇವತ್ತು. ಸೊ ಅದಕ್ಕೆ ಸಿಂಪಲ್ಲಾಗಿ ರಿಲ್ಯಾಕ್ಸ್ ಡೇ ಥರ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡಿದೆ. ವಾಕ್ ಮಾಡಿದ ನಂತರ ಮನೆಗೆ ಬಂದುಬಿಟ್ಟು ನಾನು ಪ್ರೋಟೀನ್ ಶೇಕ್ನ ಕುಡಿದೆ. ಅದಾದ ನಂತರ ಇವತ್ತು ಯಾಕೋ ನನಗೆ ಗೊತ್ತಿಲ್ಲ, ಏನೋ ಊಟ ತಿನ್ಬೇಕಂತಲೇ ಮನಸ್ಸಿರಲಿಲ್ಲ, ಬಟ್ ಸ್ಟಿಲ್ ನಾನು ಒಂಥರ ಹಿಂಸೆ ಮಾಡ್ಕೊತಾ ಇದ್ದೆ. ಅದಕ್ಕೆ ಅವಿನಾಶ್ ಜಸ್ಟ್ ಪೀನಟ್ ಬಟರು, ಬ್ರೆಡ್, ಬನಾನಾದರೂ ತಿನ್ನು ಅಂತ ಹೇಳ್ಬಿಟ್ಟು ಒಂದು ಟೋಸ್ಟ್ನ ಮಾಡಿಕೊಟ್ರು. ಆ ಟೋಸ್ಟ್ನ ತಿಂದ್ಬಿಟ್ಟು ನನ್ನ ಡೇನ ಮುಗಿಸ್ದೆ, ಅಂದರೆ ಇವತ್ತಿನ ದಿನ ಮುಗಿಸ್ದೆ. ಇದೇ ನೋಡಿ ವಾಟ್ ಐ ಈಟ್ ಇನ್ ಅ ಡೇ. ಎವ್ರಿ ಡೇ ಸೇಮೇ ಇರಲ್ಲ, ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ನೀವು ನೋಡ್ದಂಗೆ ಕೆಲವೊಂದು ದಿನ ಒಳ್ಳೆ ಪ್ರಾಪರ್ ಪ್ರೋಟೀನ್ ರಿಚ್ ಫುಡ್ನ ತಿಂದಿರ್ತೀನಿ, ಕೆಲವೊಂದು ದಿನ ಮನಸ್ಸೇ ಇರಲ್ಲ ತಿನ್ನೋದಕ್ಕೆ, ಅಥವಾ ಕೆಲವೊಂದು ದಿನ ಮಾಡೋದಕ್ಕೆ ಶಕ್ತಿ ಇರಲ್ಲ. ಸೊ ಎಲ್ಲರ ಮನೇಲೂ ಅಷ್ಟೇ, ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಯಾರಿಗೂ ಏನು 365 ಡೇಸೂ ಪ್ರಾಪರಾಗಿ ತಿನ್ನೋದೇ ಆಗಲಿ, ವರ್ಕೌಟ್ ಮಾಡೋದೇ ಆಗಲಿ, ಅಥವಾ ಕುಕ್ ಮಾಡೋಕ್ಕೆ ಆಗಲಿ ಆಗಲ್ಲ. ನಿಮಗೆ ಗೊತ್ತಿರೋಂಗೆ ಎಲ್ಲರೂ ಮೆಷಿನ್ಸ್ ಅಲ್ಲ ನಾವೆಲ್ಲ. ಸೊ ಮನುಷ್ಯರಾಗಿರೋದ್ರಿಂದ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಐ ಹೋಪ್ ನಾನು ಏನೇನು ತಿಂದೆ ಅನ್ನೋದನ್ನು ನೀವು ನೋಡಿರ್ತೀರ, ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದಾದ ನಂತರ ನಾವೊಂದು ಸ್ವಲ್ಪ ಸೀರೀಸ್ ನೋಡಿಬಿಟ್ಟು ನೈಟು ಡೈಲಿ ವಾಕ್ ಹೋಗ್ತೀವಿ ನಾವು. ಎವ್ರಿ ಡೇ ವಾಕ್ ಹೋಗ್ಬಿಟ್ಟು ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ವಾಕ್ ಹೋಗಿ ಬಂದು ಮಲ್ಕೊತೀವಿ. ಇವತ್ತಿನ ದಿನ ಕೂಡ ವಾಕ್ ಹೋಗಿ ಬಂದು ಮಲ್ಕೊಂಡ್ವಿ. ಇವತ್ತಿನ ದಿನ ಇದಾಗಿತ್ತು. ಹಬ್ಬ, ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ತುಂಬ ಥ್ಯಾಂಕ್ ಯು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಇನ್ಫಾರ್ಮೇಟಿವ್ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದರ ಮೇಲೆ ವೀಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಲಾಂಗ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿಬಿಡಿ. ಹಾಗೆ ಈ ನನ್ನ ಕಂಟೆಂಟ್ ಚೆನ್ನಾಗಿ ಅನಿಸ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.